ಸೀತೆ, ನೀನೇಕೆ ಬೇಕಿತ್ತು ರಾಮನಿಗೆ ವಧುವಾಗಿ? ನನ್ನ ಹೆಸರೇ ಸಂತಸ. ಹೌದು, ಅಪರೂಪದ ಹೆಸರಿನಂತೆಯೇ ಸಂತಸ ನನ್ನ ಜೀವನದಲ್ಲಿಯೂ ಕೂಡ. ಕಿಟಕಿಯಿಂದ ಆಚೆ ಚಂದ್ರನ ಬಳಿ ಮೋಡ ಓಡುವುದನ್ನು ಕಂಡು ಅದೇನೋ ಖುಷಿ, ಅದೇನೋ ವೇದನೆ. ಆ ಶಿಶಿರೆಯಲ್ಲೂ ಕಲಿಯಿದೆ ಎಂದು ಮೋಡರಾಜ ಅವನ ಬಳಿ ಹೋಗುವುದನ್ಯಾಕೆ ನಿಲ್ಲಿಸಲಿಲ್ಲ? ಚಂದದ ಅವಳಲ್ಲಿ ಕಪ್ಪು ಚುಕ್ಕಿಗಳ್ಯಾಕೆ? ಲೋಕ ನಿಂದನೆಯಿಂದಲೇ, ಅಥವಾ ಅನುಮಾನದ ಹರಿತ ಕತ್ತಿಯ ಪೆಟ್ಟಿನಿಂದಲೇ? ಪಾವನ, ಕರೆದ ಕರೆ ನನ್ನ ಆಲೋಚನೆಯನ್ನ ತುಂಡರಿಸಿತು. ಪಾವನ ಈಗ 1 ತಿಂಗಳಿನ ಹಿಂದೆ ನಾ ಸೇರಿದ್ದ ನನ್ನ ಪಿಜಿಯಲ್ಲಿನ ರೂಮ್ಮೇಟ್. ನನ್ನ ನೂತನ್ ಮದುವೆ 6 ತಿಂಗಳ ಹಿಂದಷ್ಟೇ ನೆರವೇರಿತ್ತು. ಅಪ್ಪ ಅಮ್ಮ ನೋಡಿ ಮಾಡಿದ್ದ ಅರೇಂಜ್ಡ್ ಮ್ಯಾರೇಜ್. ಪರಸ್ಪರ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮುನ್ನವೇ ಸಂಸಾರ ಚೂರಾಗಿತ್ತು. ತಿಂಗಳ ಹಿಂದೆ ನನ್ನ ಗಂಡನ ಮನೆಯಲ್ಲಿದ್ದ ವೈಫೈ ಹಾಳಾಗಿ ನನ್ನ ಗಂಡನ ತಮ್ಮ ನನ್ನ ಮೊಬೈಲ್ನಿಂದ ಡಾಟಾ ಲಿಂಕ್ ಮಾಡಲು ನನ್ನ ಮೊಬೈಲ್ ತೆಗೆದುಕೊಂಡು ಹೋಗಿದ್ದ. ಅಂದು ನನ್ನ ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ನನ್ನ ಗ್ಯಾಲರಿಯಲ್ಲಿ ನನ್ನ ಜೊತೆಗೆ ಕೆಲಸ ಮಾಡುವ ಹುಡುಗನೊಂದಿಗೆ ಹಿಡಿಸಿಕೊಂಡಿದ್ದ ಸೆಲ್ಫಿ ಅವನ ಕಣ್ಣಿಗೆ ಬಿತ್ತು. ಇದು ನನ್ನ ಅತ್ತೆಯ ಕಿವಿಗೆ ಬೀಳಲು ಹೆಚ್ಚಿನ ಸಮಯವೇನೂ ಬೇಕಾಗಿರಲಿಲ್ಲ. ಆ ಕ್ಷಣದಲ್ಲಿ ದೊಡ್ಡ ರಾಮಾಯಣವೇ ನಡೆದು ಹೋಯಿತು. ಸತಿ ಸಾವಿತ್ರಿಯಂತೆ ನನ್ನ ಕಂಡ ಕುಟುಂಬವೇ ನನ್ನನ್ನು ವೇಶ್ಯೆಯಂತೆ ಬಿಂಬಿಸಿತು. ಕೆಲಸ ಬಿಟ್ಟು ಮನೆಯಲ್ಲೇ ಕೂರಬೇಕೆಂದು ತಾಕೀತು ಆಯಿತು. ಬಹಳವೇ ಕಷ್ಟಪಟ್ಟು ಓದಿ, ಅದಕ್ಕಿಂತ ಶ್ರಮವಹಿಸಿ ಕೆಲಸ ಮಾಡಿ ನನ್ನದೇ ಐಡೆಂಟಿಟಿ ಕಟ್ಟಿಕೊಳ್ಳಲು ಹೆಣಗಾಡುತ್ತಿದ್ದಾಗ ಮದುವೆಯ ಹೊರೆಯು ಹೊತ್ತುಕೊಂಡು ತಿರುಗಾಡುವಂತಾಯಿತು. ಕೆಲಸ ಬಿಡುವುದು ನನ್ನ ಕನಸಿಗೆ ಬೆಂಕಿ ಬಿದ್ದಂಗಾಯಿತು. ಅದನ್ನು ಸಹಿಸದಾದೆ. ಈ ವಿಷಯ ತಿಳಿದ ನನ್ನ ತಂದೆ ತಾಯಿಗೆ ಆಘಾತವಾದರೂ ತಮ್ಮ ಜೊತೆಯೇ ಇರುವಂತೆ ನನ್ನನ್ನು ಕೇಳಿಕೊಂಡ್ರು. ಆದರೆ ಎಲ್ಲದರಿಂದ ಒಂದು ಬ್ರೇಕ್ ಬೇಕಿತ್ತು. ಅನಿರೀಕ್ಷಿತವಾಗಿ ನಡೆದ ಘಟನೆಯಿಂದ ಮನ ಜರ್ಜರಿತವಾಗಿತ್ತು. ಪಿಜಿಯಲ್ಲಿ ಕೊಟ್ಟ ಊಟ ಮುಗಿಸಿ ಮತ್ತೆ ಯೋಚನೆಗಳನ್ನು ಮುತ್ತಿಗೆ ಹಾಕಿದೆ. ಹೆಣ್ಣು ಮಕ್ಕಳ ಬಗೆಗೇನೆ ಯಾಕಿಷ್ಟು ಅನುಮಾನ? ಬರೀ ಹೆಣ್ಣು ಮಕ್ಕಳೇ ಶೀಲವಂತರಾಗಿ ಇರಬೇಕೆ? ಹೆಣ್ಣು ಮಕ್ಕಳ ಜೀವನದಲ್ಲೇ ಯಾಕಿಷ್ಟು ಕುತೂಹಲ ಈ ಮಂದಿಗೆ? ಯಾಕೋ ಹೀಗೆ ಅಜ್ಜಿ ಹೇಳ್ತಿದ್ದ ರಾಮಾಯಣ ಜ್ಞಾಪಕಕ್ಕೆ ಬಂತು. ಜನಕರಾಜನ ಮಗಳು ಸೀತೆ ರಾಮನನ್ನ ವರಿಸಿ ಪಟ್ಟದ ರಾಣಿಯಾಗುವ ಕನಸು ಕಾಣುತ್ತಿರುವಾಗಲೇ ಮಂಥರೆಯ ಮಾತು ಕೇಳಿ ಕೈಕೇಯಿ ದಶರಥನ ಬಳಿ ಮಾತು ತೆಗೆದುಕೊಂಡು ರಾಮನನ್ನು ವನವಾಸಕ್ಕೆ ಕಳುಹಿಸಿದ್ರು. ಸೀತೆಯು ಅವನನ್ನ ಹಿಂಬಾಲಿಸಿದ್ಲು. ಅಲ್ಲಿಯೂ ಖುಷಿ ಕಾಣದ ಸೀತೆ ರಾವಣನ ಸೆರೆಯಾದ್ಲು. ಅಶೋಕವನದಲ್ಲಿಯೂ ಆ ಶೋಕದಲ್ಲಿಯೂ ಸೀತಾ ಮಾತೆ ರಾಮನನ್ನ ಬಿಟ್ಟು ಬೇರೇನನ್ನೂ ನೆನೆಯಲೇ ಇಲ್ಲ. ಆದರೂ ಆಕೆಯ ಶೀಲದ ಕುರಿತು ಅಗಸ ಆಡಿದ್ದ ತುಚ್ಛ ಮಾತನ್ನ ರಾಮ ನಂಬಿಯೋ ನಂಬದೆಯೋ ನಿಷ್ಕರುಣೆಯಿಂದ ಸೀತೆಯನ್ನ ಕಾಡಿಗಟ್ಟಿದ್ದ. ತುಂಬು ಗರ್ಭಿಣಿ ಎನ್ನುವ ಕನಿಕರವು ರಾಮನನ್ನು ತಡೆಯಲು ಸಾಧ್ಯವಾಗಲೇ ಇಲ್ಲ. ಆಕೆಯ ತಪ್ಪೇ ಇಲ್ಲದೆ ಆಕೆ ಕಾಡಿನಲ್ಲಿ ಹಾಕಿದ ಕಣ್ಣೀರಿಗೆ ಬೆಲೆ ಕಟ್ಟಿದವರ್ಯಾರು? ಆಕೆ ಬಳಲಿದ ಪರಿಯ ಕಂಡವರ್ಯಾರು? ಹೋಗುವ ದಾರಿಯೇ ಮುಗಿದ ಮೇಲೆ ಹೋಗುವುದಾದರೂ ಎಲ್ಲಿಗೆ? ಪತಿಯೇ ಸರ್ವಸ್ವ ಎಂದು ತಿಳಿದು ಬಾಳಿದವಳಿಗೆ ಲೋಕ ನಿಂದನೆಯ ಶಾಪವೇತಕ್ಕೆ? ಅಬಲೆಯಾದ ಆಕೆ ಆ ಕ್ಷಣದಲ್ಲಿ ಅದೆಷ್ಟು ರೋಧಿಸಿರಬೇಕು? ರಾಮನ ಜಪವೆಂಬುದೇ ಉಸಿರೆಂದವಳಿಗೆ ರಾಮನಿಂದ ಅದೆಂತಹ ಅವಮಾನ! ಜೀವನವೇ ಅಲ್ಲೋಲ ಕಲ್ಲೋಲವಾದಾಗ ಮಹರ್ಷಿಗಳ ಆಶ್ರಯ ಸಿಗದೆ ಹೋಗಿದ್ದರೆ ಆಕೆಯ ಗತಿ ಏನಾಗುತ್ತಿತ್ತು? ತನ್ನನ್ನು ಶೀಲವಂತೆ ಎಂದು ನಿರೂಪಿಸುವ ಸಲುವಾಗಿ ಬೆಂಕಿಗೆ ಹಾರಿದಳು ಸೀತೆ. ಆಕೆಯ ಚಾರಿತ್ರ್ಯವನ್ನು ನಿರೂಪಿಸಿದ ನಂತರ ಓಡೋಡಿ ಬಂದ ರಾಮ. ಆದರೆ ರಾಮ ಸೀತೆಯತ್ತ ಬರುವ ಮುನ್ನ ನನ್ನ ಕಣ್ಣೀರಿಗೆ ಕೊನೆಯಿಲ್ಲದಾಯಿತು. ವಾದ ವಿವಾದಗಳ ನಂತರ ಜಡ್ಜ್ ಸಾಹೇಬರು ಅಭಿಪ್ರಾಯ ಕೇಳಿದ್ರು.
ಮಾತೇ ಬರದೆ ಕೈ ಮುಗಿದು ಅಳುತ್ತಾ ಕುಳಿತು ಬಿಟ್ಟಿದ್ದೆ. ಆದರೆ ವಕೀಲರು ಆ ಫೋಟೋದಲ್ಲಿದ್ದ ಯುವಕನನ್ನ ಮನವಿ ಮಾಡಿ ಕರೆಸಿಕೊಂಡಿದ್ದರು. ಆತ ಬಂದು, ನನಗೂ ತನಗೂ ಸಂಬಂಧವಿಲ್ಲ, ಸಹೋದ್ಯೋಗಿ ಎನ್ನುವ ಸಂಬಂಧ ಬಿಟ್ಟು ಬೇರೆ ಯಾವ ಸಂಬಂಧವಿಲ್ಲವೆಂದು ಆ ಫೋಟೋ ಆಫೀಸಿನಲ್ಲಿ ನಡೆದ ಒಂದು ಸಭೆಯಲ್ಲಿ ತೆಗೆದಿದ್ದಾಗಿ ಹೇಳಿದ್ದ. ಇದನ್ನೆಲ್ಲ ಕೇಳಿದ್ದ ನ್ಯಾಯಾಲಯ ಅವರಿಗೆ ಚೂರು ಕಾಲಾವಕಾಶ ನೀಡಿತು. ಅತ್ತ ನೂತನ್ಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೋರಿ ಮತ್ತೆ ಜೀವನದೊಳಗೆ ಬರಬೇಕೆಂದು ಕೇಳಿಕೊಂಡಿದ್ದ. ಮತ್ತೆ ಯೋಚನೆಗೆ ಬಿದ್ದೆ. ಜಾನಕಿಯಷ್ಟೇ ಸಹನೆ, ಪ್ರೀತಿ ಹೆಣ್ಣಿಗೂ ಇರಲೇಬೇಕಾದ ಆದ್ಯ ಗುಣ. ಸೀತೆ ಭೂಮಿಯ ಪಾಲಾಗಿರದಿದ್ದರೆ ಬಹುಶಃ ರಾಮನನ್ನು ಕ್ಷಮಿಸುತ್ತಿದ್ದಳೇನೋ. ಹೆಣ್ಣು ಕ್ಷಮೆಯಾಧರಿತ್ರಿ. ಒಂದು ಬಾರಿ ನಾ ಸೋತರೆ ನಾ ಕಳೆದುಕೊಳ್ಳುವುದೇನು? ನನ್ನ ಜೀವನ ಸರಿ ಹೋಗಬಹುದೇ? ನನ್ನ ಅಪ್ಪ ಅಮ್ಮ ನೆಮ್ಮದಿಯಾಗಿರಬಹುದೇ? ನನ್ನ ಕುಟುಂಬವು ಖುಷಿಯಾಗಿ ಇರಬಹುದೇ? ಎಲ್ಲ ಯೋಚನೆಗಳ ಬಳಿಕ ನೂತನ್ಗೆ ಕಾಲ್ ಮಾಡಿ ಮರುದಿನ ಭೇಟಿಯಾಗಲು ಹೇಳಿದೆ. ಮನದಲ್ಲಿ ಸಮಾಧಾನದ ಹಕ್ಕಿ ಹಾರುತ್ತಲೇ ಇತ್ತು. ಆನಂದದ ಗಾಳಿ ಹಿತವಾಗಿ ಬೀಸುತ್ತಲಿತ್ತು. ಮರುದಿನ ಇಬ್ಬರು ಭೇಟಿಯಾದ ಸ್ವಲ್ಪ ಸಮಯದ ನಂತರ ನಕ್ಕೆವು. ಅವನ ಕಣ್ಣಲ್ಲಿ ಪಶ್ಚಾತ್ತಾಪ ಕಂಡರೆ ನನ್ನ ಕಣ್ಣಲ್ಲಿ ಪ್ರೀತಿ ಕಂಡಿತ್ತು. ಮನಸ್ಸಿನ ಮಾತು ಮೌನದಲ್ಲೇ ಮಾತಾಡಿಯಾಗಿತ್ತು. ಅವನು ಕೈ ಹಿಡಿದ. ಆ ಕೈಗಳಲ್ಲಿ ಭವಿಷ್ಯ ಭದ್ರವಾಗಿತ್ತು.